ನಿಮ್ಮಮ್ಮ ಮಾಡಿದ್ದು ಇಡ್ಲಿ ಉಪ್ಪಿಟ್ಟು ತುಂಬ ಚೆನ್ನಾಗಿತ್ತು. ಹ್ಞೂ ಸರ್, ನನಗೂ ನಮ್ಮ ಅಮ್ಮ ಮಾಡೋ ಇಡ್ಲಿ ಉಪ್ಪಿಟ್ಟು ಅಂದ್ರೆ ತುಂಬಾನೇ ಇಷ್ಟ. ನಮ್ಮ ಮನೇಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ನ ತುಂಬಾ ಚೆನ್ನಾಗಿ ಮಾಡ್ತೀವಿ. ಬೆಸ್ಟ್ ಔಟ್ ಆಫ್ ವೇಸ್ಟ್ ಕೇಳಿರ್ಬೇಕಲ್ವಾ? ಟೂತ್ ಬ್ರಷ್ ನೆಲ್ಲ ನಾವು ಎಸೆಯಲ್ಲ ಸರ್, ಅದರಿಂದ ನಾವು ಬಾಚಣಿಗೆ ಕ್ಲೀನ್ ಮಾಡಕ್ ಉಪಯೋಗಿಸ್ತೀವಿ. ಅಷ್ಟೇ ಅಲ್ಲ ಸರ್, ಕೊಬ್ಬರಿ ಎಣ್ಣೆ ಬಾಟ್ಲು ಖಾಲಿ ಆದ್ಮೇಲೆ ಅದನ್ನ ಡಿಸೈನ್ ಮಾಡಿ ಶೋ ಕೇಸಲ್ಲಿ ಇಡ್ತೀವಿ. ಮತ್ತೆ ಕ್ಯಾಲೆಂಡರ್ ಡೇಟ್ಗಳನ್ನೆಲ್ಲ ಹರಿದಾಕಿದ ಮೇಲೆ ನಾವು ಅದನ್ನ ಎಕ್ಸಾಮ್ ಪ್ಯಾಡ್ ಆಗಿ ಯೂಸ್ ಮಾಡ್ತೀವಿ. ವಾವ್. ಹ್ಞೂ ಸರ್, ಇನ್ನು ಈ ತರ ತುಂಬಾ ಇದೆ. ಐ ಜಸ್ಟ್ ಥಿಂಕಿಂಗ್, ನಾವು ನಮ್ಮ ಕಂಪ್ನಿಯಲ್ಲೂ ಯಾಕೆ ಈ ಥರ ಮಾಡಬಾರ್ದು? ಖಂಡಿತವಾಗ್ಲೂ ಮಾಡ್ಬೋದು ಸರ್. ಇತ್ತೀಚೆಗೆ ನಾವು ಎಸೆತಿರೋ ಪ್ಲಾಸ್ಟಿಕ್ ಕವರ್ಗಳನ್ನೆಲ್ಲ ರೀಸೈಕ್ಲಿಂಗ್ ಮಾಡಿ ಮತ್ತೆ ರೀಯೂಸ್ ಮಾಡೋ ತರ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ ಸರ್, ಅದರಿಂದ ಟಾರ್ ರೋಡ್ ಹಾಕೋದನ್ನು ಕೂಡ ಕಂಡು ಹಿಡಿದಿದಾರಂತೆ. ಪೇಪರ್ ನ ರೀಸೈಕ್ಲಿಂಗ್ ಮಾಡೋದ್ರಿಂದ ಮರಗಳನ್ನ ಕಡಿಯೋದು ಕಮ್ಮಿ ಆಗತ್ತಂತೆ. ಎಲ್ಲಾನು ಸಂಪೂರ್ಣವಾಗಿ ಮತ್ತೆ ಮಿತವಾಗಿ ಬಳಸೋದ್ರಿಂದ ಎಲ್ರಿಗೂ ತುಂಬಾ ಒಳ್ಳೇದಾಗತ್ತೆ ಸರ್. ಟ್ರೂ. ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಇತ್ತೀಚೆಗೆ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಗಮನ ಹರಿಸ್ತಿವೆ. ಆದರೆ ಮಜಾ ಏನು ಅಂತಂದರೆ ಅದನ್ನೆಲ್ಲ ನಮ್ಮ ಮನೆ ಹೆಂಗಸರು ಯಾವುದೋ ಕಾಲದಿಂದ ಮಾಡ್ತಾ ಇದ್ದಾರೆ ಅನ್ನೋದು. ಮನೆ ಯಜಮಾನಿ ಅಮ್ಮ ಆದವಳು ಒಂಥರ ಮಲ್ಟಿ ಟಾಸ್ಕಿಂಗ್ ಮಾಡ್ಯೂಲ್ ಇದ್ದ ಹಾಗೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಶಿ ಇಸ್ ಜಸ್ಟ್ ಅನ್ಸ್ಟಾಪೇಬಲ್. ಈಗ ಮನೆಯಲ್ಲಿ ಏನಾದರೂ ಸಮಾರಂಭ ಬಂದರೆ, ಉದಾಹರಣೆಗೆ ಮದುವೆನೇ ತಗೋ, ಯಾರನ್ನೆಲ್ಲ ಕರೆಸ್ಬೇಕು, ಅಡುಗೆವನ್ನ ಯಾರು ಇರಬೇಕು, ಪತ್ರಿಕೆಯಲ್ಲಿ ಛಾಪಿಸ್ಬೇಕು, ಬಂದಿರೋರ್ನೆಲ್ಲ ಯಾವ ರೀತಿಯಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ಬೇಕು, ಅವ್ರನ್ನೆಲ್ಲ ಕೂರಿಸೋ ವ್ಯವಸ್ಥೆ ಹೇಗಿರಬೇಕು, ಇಷ್ಟನ್ನೆಲ್ಲ ನಿಭಾಯಿಸ್ತಾ ಅಡುಗೆವನಿಗೆ ಯಾವ್ಯಾವ ಪದಾರ್ಥಗಳು ಇರಬೇಕು ಅಂತ ಹೇಳ್ತಾಳೆ, ಅವಲಗ್ದವನಿಗೆ ಯಾವ್ಯಾವ ಹಾಡುಗಳು ಇರಬೇಕು ಅಂತ ಹೇಳ್ತಾಳೆ. ಸಣ್ಣ ಪುಟ್ಟ ತೊಂದರೆಗಳನ್ನು ಯಾರ ಕಣ್ಣಿಗೂ ಕಾಣಿಸ್ದಾಗೆ ಮುಚ್ಚಾಕ್ತಾಳೆ. ಇಡೀ ಸಮಾರಂಭ ಸುಸೂತ್ರವಾಗಿ ನಡೆಸ್ತಾಳೆ. ಮನೇಲಿ ಕೆಲಸ ಮಾಡಿಕೊಂಡು, ಅಡುಗೆ ಮಾಡಿಕೊಂಡು, ಇಡೀ ಕುಟುಂಬನ ನೋಡಿಕೊಂಡು ಇಷ್ಟನ್ನೆಲ್ಲ ನಿಭಾಯಿಸೋದಿದೆಯಲ್ಲ, ತಾಯಿ ಆದವಳು ಒಂದು ಯೂನಿವರ್ಸಿಟಿ ಇದ್ದ ಹಾಗೆ. ಹೆಣ್ಮಕ್ಳು ನಿಜವಾಗ್ಲೂ ಗ್ರೇಟ್. ಸುಮ್ನೆನಾ? ಹೇಳಿ, ನನ್ನ ಹತ್ರ ಏನಾದರೂ ಮಾತಾಡ್ಬೇಕಿತ್ತ? ನೀವು ಒಟ್ಟಾರಕ್ಕೆ ಬರಬಾರ್ದು ಅಷ್ಟೇ. ಶಿವಣ್ಣ, ಯಾರ ಹತ್ರ ಮಾತಾಡ್ತಿದ್ದೀರಾ? ಸ್ವಲ್ಪ ನೋಡಿ ಮಾತಾಡಿ. ಪರವಾಗಿಲ್ಲ ಪರವಾಗಿಲ್ಲ, ಹೇಳಿ. ಏನೋ ಜಗಳ ಆಡ್ತಿರೋ ಹಾಗಿತ್ತು. ಹ್ಞೂ ಸರ್, ಇಷ್ಟೊತ್ತು ಜಗಳ ಮಾಡ್ತಿದ್ರು. ಈಗ ನಿಮ್ಮನ್ನ ನೋಡಿದ್ರಲ್ಲ, ಶುಂಠಿ ಕಚ್ತವ್ರಂಗ ಅವ್ರೆ. ಅಯ್ಯೋ ಪುಷ್ಪ, ಸುಮ್ಮನಿರೋ. ಏನು ನಿಮ್ಮ ಸಮಸ್ಯೆ? ನಾನು ನಿಜ ಹೇಳ್ಬಿಡ್ತೀನಿ. ಸುಬೋರೆ, ಹೇಳ್ಬಿಡೋಣ. ನಾನು ಈ ವಠಾರನ ಕೊಂಡ್ಕೊಳ್ತಾ ಇದ್ದೀನಿ. ಸರ್ ಇರಿ. ಹೇಳಿಲ್ವಲ್ರಿ? ಅದೇ ನನಗೆ ಗೊತ್ತಿತ್ತು. ಅಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ನೀವು ಇಲ್ಲ ಇಲ್ಲ, ನಾವು ಇದಕ್ಕೆಲ್ಲ ಒಪ್ಪಲ್ಲ. ನೋಡಿ, ನಾನು ಹೇಗಾದರೂ ಮಾಡಿ ಇಲ್ಲಿ ಅಪಾರ್ಟ್ಮೆಂಟ್ಸ್ ಕಟ್ಟಬೇಕು ಅಂತ ನಿರ್ಧಾರ ತೊಗೊಂಡಿದ್ದೀನಿ. ಯಾರೆಲ್ಲ ಸಹಕರಿಸ್ತಿರೋ ಅವ್ರಿಗೆಲ್ಲ ಒಂದೊಂದು ಫ್ಲ್ಯಾಟ್ ಕೊಡ್ತೀನಿ. ಸುಬ್ಬು ಅವ್ರಿಗೆ 3 ಬೆಡ್ರೂಮ್ಸ್ ಫ್ಲ್ಯಾಟ್ ಕೊಡೋ ಮಾತಾಗಿದೆ. ಏ ಸುಬ್ಬಣ್ಣ, ಇದೆಲ್ಲ ನಮ್ಗೆ ಹೇಳಲಿಲ್ಲ. ನೀನು ಸಾಕತ್ ಮೋಸ ಕಣ ನೀನು. ಸರ್, ನಾನು ನಿಮ್ಗೆ ಸಹಕಾರ ಕೊಡ್ತೀನಿ. ಏಯ್, ನಾನು ಅನ್ಬೇಡ ಕಣಯ್ಯ, ನಾವು ಅನ್ನಯ್ಯ. ಸಾಹೇಬ್ರ, ನಾನು ಈ ವಟಾರಕ್ಕೆ ಅಳವ ಸೀನಿಯರ್ ಮೋಸ್ಟು. ನನಗೆ 2 ಪ್ಲಾಟ್ ಬೇಕು. ನನಗೂ 2 ಬೇಕು. ಅಲ್ಲ ಕಣಯ್ಯ, ಈಗ ತಾನೇ ಅವ್ರನ್ನ ಒಟಾರಿಂದ ಆಚೆ ಕಳಿಸ್ಬೇಕು ಅಂತ ಹೇಳ್ತಿದ್ರಲ್ಲಯ್ಯ. ಕಳಿಸ್ಬೇಕು ಅಂತೆಲ್ಲ ಹೇಳಿದ್ದು, ನಮಗೆ ಲಾಸ್ ಆಗಬಾರ್ದು ಅಂತ. ಈಗ ಅವರೇ ನಮಗೆ ಫ್ಲಾಟ್ ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ, ನಿನಗೇನು ಕಷ್ಟ? ಸುಮ್ಮನೆ. ಆದ್ರೂ ಇಷ್ಟು ಬೇಗ ಬದಲಾಗಬಾರ್ದಾಗಿತ್ತು. ಶಿವಣ್ಣ, ನೀನು ಅಡ್ಡ ಕಡ್ಡಿ ಹಿಡಿಬೇಡ. ಸಾಹೇಬ್ರು ಹೇಳ್ತಿದಾರಲ್ಲ, ನೀವು ಊಸರು ತರ ಆಡ್ಬೇಡ. ಇರಯ್ಯ, ಬಾಯಿ ಮುಚ್ಕೊಂಡು. ನೀ ಸುಮ್ಮನೆ ಇರಯ್ಯ. ಇರಿ ಇರಿ ಇರಿ, ಯಾಕ್ರಿ ಕೂಗಾಡ್ತಾ ಇದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ಇದರಿಂದ ಏನು ಗೊತ್ತಾಗತ್ತೆ ಹೇಳಿ? ಈ ವಠಾರನ ಒಡೆಯೋಕ್ಕೆ ನಾನೇ ಬೇಕಾಗಿಲ್ಲ. ದುಡ್ಡಿರೋನು ಯಾರು ಬೇಕಾದರೂ ಬಂದರೂ ಇದನ್ನು ಸಲೀಸಾಗಿ ಒಡೆದಾಕಿ ಕಟ್ಟಡ ಕಟ್ಬೋದು. ಯಾಕಂತಂದರೆ ಇದರ ಅಡಿಪಾಯ ನೀವುಗಳೇ ಗಟ್ಟಿಯಾಗಿಲ್ಲ. ನಿಮಗೆ ಯಾರ ಮೇಲೂ ನಂಬಿಕೆ ಇಲ್ಲ. ನಾನು ಹೊರಗಿನವನು.
ನನ್ನನ್ನು ನಂಬಲಿಲ್ಲ ಸರಿ, ಆದರೆ ಸುಬ್ಬು ಅವ್ರನ್ನ ನೀವೆಲ್ಲ ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀರ? ಅವ್ರ ಪರಿಚಯ ನಿಮಗಿಲ್ವಾ? 3 ಬೆಡ್ರೂಮ್ಸ್ ಫ್ಲ್ಯಾಟ್ಗೋಸ್ಕರ ಅವರು ಈ ವಠಾರನ ಬಿಟ್ಕೊಡ್ತಾರ? ಒಂದು ಸಣ್ಣ ಆಸೆನ ತೋರಿಸ್ದೆ, ನೀವೆಲ್ಲ ಎಷ್ಟು ಸುಲಭವಾಗಿ ಸರಿ ಅಂತ ಅಂದ್ಬಿಟ್ರೆ. ಆಹಾ, ಈಗ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳಿ. ನಿಮ್ಮಲ್ಲೇ ಜಗಳ ಯಾವಾಗ ಆಗುತ್ತೆ ಗೊತ್ತಾ? ನಿಮ್ಮತನವನ್ನ ನೀವು ಬಿಟ್ಕೊಟ್ಟಾಗ. ಈ ವಠಾರದಲ್ಲಿ ಲವಲವಿಕೆ, ನಂಬಿಕೆ, ಒಗ್ಗಟ್ಟು, ಯಾರಿಗೇನಾದ್ರೂ ಆದರೆ ಇನ್ನೊಬ್ರು ಇರ್ತಾರೆ ಅನ್ನೋ ಧೈರ್ಯ, ಇವೆಲ್ಲವೂ ಇನ್ನಷ್ಟು ಬೆಳೆಸಬೇಕು. ಆಗ ಈ ವಠಾರನೂ ಉಳಿಯುತ್ತೆ, ಇದರ ಜೊತೆಲಿ ಅಂಟ್ಕೊಂಡಿರೋ ನಿಮ್ಮೆಲ್ಲ ನೆನಪುಗಳು ಉಳ್ಕೋತಾವೆ. ಕ್ಷಮಿಸಿ ಸರ್, ಒಂದು ಕ್ಷಣಕ್ಕೆ ನಿಮ್ಮ ಮೇಲೆ ಸಂಶಯ ಪಟ್ಟು ಅತಿ ಆಸೆಗೊಳಗಾಗಿ ನಾವೆಲ್ಲ ತುಂಬ ಸಣ್ಣವರಾಗ್ಬಿಟ್ಟು. ನಿಮ್ಮ ಮಾತು ನಿಜ ಸರ್. ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದಮೇಲೆ ನಾವು ಬೇರೆಯವ್ರ ಮೇಲೆ ಅನುಮಾನ ಪಟ್ಟು ಪ್ರಯೋಜನ ಇಲ್ಲ ಸರ್. ಅದಕ್ಕೆ ಕಣ್ರಯ್ಯ, ದೊಡ್ಡ ಮನುಷ್ಯರು ಯಾವತ್ತಿದ್ರು ದೊಡ್ಡ ಮನುಷ್ಯರೇ. ಗ್ರೇಟ್ ಸರ್, ಮತ್ತೊಂದ್ಸಲಿ ಪ್ರೂವ್ ಮಾಡಿಬಿಟ್ರಿ ನಮ್ಮ ಹಿಂದೆ ಮಾತಾಡೋರು ಮುಂದೆ ಒಂದಲ್ಲ ಒಂದ್ಸತಿ ಚಪ್ಪಾಳೆ ತಟ್ತಾರೆ ಅಂತ. ನನ್ನ ಹತ್ರ ಏನಾದ್ರು ಚೆಕ್ ಬುಕ್ ಇದ್ದಿದ್ರೆ ನಿಮ್ಗೊಂದು ಬ್ಲ್ಯಾಂಕ್ ಚೆಕ್ ಕೊಟ್ಬಿಡ್ತಾ ಇದ್ದೆ. ಹಲೋ ಸರ್, ಐ ಆಮ್ ಸೋ ಸಾರಿ, ನಾನು ನಿಮಗೆ ಡಿಸ್ಟರ್ಬ್ ಮಾಡಿದ್ನಾ? ಕಾಲ್ ಕಟ್ ಮಾಡಿದ್ರಿ? ನೋ ನೋ, ಇಟ್ಸ್ ಓಕೆ. ಹೇಳು ಮೀರಾ, ಎನಿಥಿಂಗ್ ಇಂಪಾರ್ಟೆಂಟ್? ಯಾ ಸರ್, ಅ ಲಾಟ್ ಆಫ್ ಲೈನಪ್ಸ್ ಆರ್ ಪೆಂಡಿಂಗ್. ನಾನು ಕಾಲ್ ಮಾಡಿದ್ದು ರಿಗಾರ್ಡಿಂಗ್ ಕಾಮತ್ ಆ್ಯಂಡ್ ಗ್ರೂಪ್ಸ್ ಮೀಟಿಂಗ್ ಬಗ್ಗೆ. ಮೀರಾ, ಮ್ಯಾನೇಜ್ ಇಟ್. ಸರ್, ಬಟ್ ಈಗಾಗಲೇ ಒಂದ್ಸಲ ಮೀಟಿಂಗ್ನ ಕ್ಯಾನ್ಸಲ್ ಮಾಡಿದ್ದೀನಿ. ಮೀರಾ, ಜಸ್ಟ್ ಪೋಸ್ಟ್ ಮಿ ದ ರಿಸಲ್ಟ್. ಓಕೆ ಸರ್, ಆ್ಯಂಡ್ ಹೌ ಅಬೌಟ್ CM's ಮೀಟಿಂಗ್? ನಾನು ಅವೈಲೇಬಲ್ ಇಲ್ಲ ಅಂತ ಹೇಳು. ವಾಟ್ ಸರ್, CM ಅವ್ರಿಗ?